ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ vivo Y73 ಸ್ಮಾರ್ಟ್ ಫೋನ್ ಇರುವಂಥದ್ದು. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಒಂದು ಫೋನ್ನ ಡಿಸೈನ್ ಮತ್ತು ಈ ಒಂದು ಫೋನ್ನ ಕ್ಯಾಮ್ರಾ. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಈ ಒಂದು ಫೋನ್ ಸುಮಾರು 19-20 ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದಾ ಅಂತ. ಈ ಒಂದು ಪ್ರೈಸಂದು ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರೊಳಗಡೆ ಡೈರೆಕ್ಟಾಗಿ ಈ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಇದ್ರ ಹಿಂದ್ಗಡೆ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿರುವಂಥದ್ದು. ಇದನ್ನು ಬಿಟ್ಟರೆ ಡೈರೆಕ್ಟಾಗಿ ಒಂದು ಫೋನ್ ನಿಮಗೆ ಲಿಟ್ರಲಿ ಹೆವಿ ಪ್ರೀಮಿಯಂ, ಹೆವಿ ಸ್ಲಿಮ್ಮು, ತುಂಬ ಲೈಟ್ ವೇಟ್ ಅಂತ ಅನ್ನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದರೆ ಒಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೈಸ್ ರೇಂಜ್ಗೆ ಮತ್ತು USB Type-C ಡಾಟಾ ಕೇಬಲ್ Type-A ಇಂದ Type-C, ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿದ್ದಾಗಿದೆ. ಮತ್ತು ಅಪ್ರೂವ್ದಂಗೆ ಬಾಕ್ಸ್ ಒಳಗೇ ಒಂದು ಹೆಡ್ಫೋನ್ನ ಕೊಟ್ಟಿದ್ದಾರೆ, ಅದು ಕೂಡ 3.5mm ಹೆಡ್ಫೋನ್ ಜಾಕನ್ನು ಹೊಂದಿರುವಂಥದ್ದು. ಸೊ ಇನ್ನೊಂದು ಒಳ್ಳೆಯ ವಿಷಯ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ ಆಗಲೇ ನನಗೆ ತುಂಬ ಸ್ಲಿಮ್ ಆಗಿದೆ ಆಯಿತಾ. ಸೊ ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಸೊ ಫಸ್ಟ್ ಲುಕ್ಕರಂತೂ ಸಕ್ಕದಾಗಿ ಕಾಣುತ್ತೆ. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲದಾಗಿ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಫಸ್ಟ್ ಲುಕ್ಕಲ್ಲಿ ನನಗೆ ಹೆವಿ ಇಂಪ್ರೆಸ್ ಮಾಡಿದಂಥ ಫೋನು. ಕೇವಲ 7.38mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ತುಂಬ ಸ್ಲಿಮ್ ಆಗಿರುವಂಥ ಫೋನ್ ಇದು. ವೆಯ್ಟ್ ಕೂಡ ಅಷ್ಟೇ ತುಂಬ ಕಡಿಮೆ ಇದೆ. ಕೇವಲ 170 ಗ್ರಾಮನ್ನು ಹೊಂದಿರುವಂಥ ಫೋನ್ ಆಯಿತಾ. ಗ್ಲಾಸ್ ಬ್ಯಾಕ್ ಇದೆ ಈ ಒಂದು ಫೋನಲ್ಲಿ. ಗ್ಲಾಸ್ ಬ್ಯಾಕ್ ಇದ್ರೂ ಕೂಡ ವೆಯ್ಟ್ ತುಂಬ ಕಡಿಮೆ ಇರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಅವರೇ ಸ್ಕ್ರೀನ್ಗಳು ಹಾಕಿದರೆ, ಬೇಕಾದ್ರೆ ನೀವು ಟೆಂಪರ್ಡ್ ಗ್ಲಾಸ್ ಬೇಕಾದರೂ ಹಾಕೊಬೋದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ನಿಮಗೆ ಮೇಲ್ಗಡೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಬಾಟಮಲ್ಲಿ ಬೆಸಲ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಫ್ರಂಟ್ ಇದೊಂದು ಲೆವೆಲ್ಗೆ ಚೆನ್ನಾಗೇ ಕಾಣುತ್ತೆ. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ಆಗಲೇ ನನಗೆ ಗ್ಲಾಸ್ ಬ್ಯಾಕು ಆಯಿತಾ. ಇದು ಕೂಡ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ, ಬಟ್ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಳ್ಳಿ, ರಿಸ್ಕ್ ಏನಕ್ಕೆ. ಮತ್ತು ಡ್ಯುಯಲ್ ಟೋನ್, ಒಂದು ರೀತಿ ಡ್ಯುಯಲ್ ಟೋನ್ ಫಿನಿಶ್ ಸಿಗ್ತಾ ಇರುವಂಥದ್ದು. ಸ್ಮಡ್ಜಸ್ ಅಷ್ಟೇ, ಆದರೂ ಕೂಡ ಅಷ್ಟೊಂದು ಕಾಣೋದಿಲ್ಲ. ಹಿಂದ್ಗಡೆ ಅಂತ ಒಂದು ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಮತ್ತು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇಂದ ಸಿಗ್ತಾ ಇರುವಂಥದ್ದು. ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಸೊ ಒಂದು ಒಳ್ಳೆ ವಿಷಯ ನನಗೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟು ಮತ್ತು 3.5mm ಹೆಡ್ಫೋನ್ ಜಾಕ್ ಇದೆ. ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ಇದರಲ್ಲಿರುವಂಥದ್ದು ಪ್ಲಾಸ್ಟಿಕ್ ಫ್ರೇಮು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಒಂದು ಪ್ರೈಸ್ಗೆ ತುಂಬ ಇಂಪ್ರೆಸ್ ಮಾಡ್ತು. ತುಂಬ ಸ್ಲಿಮ್ ಡಿಸೈನು, ತುಂಬ ಲೈಟ್ ವೆಯ್ಟು, ಗ್ಲಾಸ್ ಬ್ಯಾಕು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಸೂಪರ್ ಆಗಿದೆ. ಕ್ರೇಜಿ ಆಗಿದೆ ಅಂತ ಇಷ್ಟಪಡ್ತೀನಿ. ಇದರಲ್ಲಿ ನನಗೆ ಯಾವುದೇ ತೊಂದರೆ ಇಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.44 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ಆಗಿರುವಂಥದ್ದು. ಸುಮಾರು 570 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಅದರಿಂದ ಬಿಸಿಲಿಗೆ ಹೋದ್ರಿ ಅಂದರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಮತ್ತು HDR10 ಕೂಡ ಸಪೋರ್ಟ್ ಮಾಡುತ್ತೆ. ಒಂದು ವಿಷಯ ಏನಂತಂದರೆ ಇದು 60 Hz ಡಿಸ್ಪ್ಲೇ ಆಗಿರುವಂಥದ್ದು ಒಂದು ಬೇಜಾರ ವಿಷಯ. ಸ್ವಲ್ಪ ಜಾಸ್ತಿ ನೀಡಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಬಟ್ ಡಿಸ್ಪ್ಲೇ ಕ್ಲಾರಿಟಿ ಪ್ರತಿಯೊಂದು ಕೂಡ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಸೊ ಓಕೆ ಅಂತೀನಿ. ಡಿಸ್ಪ್ಲೇ ಅಮೋಲೆಡ್ ನೀಡಿರುವಂಥದ್ದು ಒಂದು ಪ್ಲಸ್ ಪಾಯಿಂಟ್. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್, ಆದರೆ ಸ್ಟೋರೇಜ್ ಬಂದುಬಿಟ್ಟು UFS 2.1 ಸ್ಟೋರೇಜ್ ಆಗಿರುವಂಥದ್ದು. ಮತ್ತು ಈ ಒಂದು ಫೋನಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ನ ಒಂದು ಫೀಚರ್ನ ಕೂಡ ನೀಡಿದ್ದಾರೆ. ಎಕ್ಸ್ಟೆಂಡ್ ರ್ಯಾಮ್ ಅಂತಂದರೆ ಸ್ಟೋರೇಜನ್ನು ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಯಾವಾಗ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ. ಸೊ 3GB ಎಕ್ಸ್ಟೆಂಡೆಡ್ ರ್ಯಾಮ್ ಇರುವಂಥದ್ದು. ಸೊ ಒಂದು ರೀತಿ ಅವಶ್ಯಕತೆ ಇರೋ ಟೈಮಲ್ಲಿ 11GB ರ್ಯಾಮ್ ರೀತಿ ಕೆಲಸವನ್ನು ಒಂದು ಫೋನ್ ಮಾಡುತ್ತೆ. ಸೊ ಒಂದು ಒಳ್ಳೆಯ ವಿಷಯ. ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಅದು ತುಂಬ ಜನ ಗಿಮಿಕ್ ಅಂತ ಅನ್ಕೋಬೋದು, ಬಟ್ ಆ್ಯಕ್ಚುಲಿ ಈ ಒಂದು ಫೀಚರ್ ಕೆಲಸವನ್ನು ಮಾಡುತ್ತೆ. ಸೊ ಸ್ಟೋರೇಜ್ ಮತ್ತು ರ್ಯಾಮ್ ನನಗೆ ಅನ್ನಿಸ್ದಂಗೆ ಓಕೆ ಅನ್ನಿಸ್ತು. UFS 2.1 ಪರವಾಗಿಲ್ಲ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸರ್, ಇದರಲ್ಲಿರುವಂಥದ್ದು MediaTek Helio G95 ಪ್ರೋಸರ್ ಆಯಿತು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಅಂಥದ್ದು ಬೆಂಚ್ಮಾರ್ಕ್ ನಾನು ಚೆಕ್ ಮಾಡಿದಾಗ ಸುಮಾರು 3,30,000 ತನಕ ರೇಟಿಂಗನ್ನು ಕೊಡುತ್ತಾ ಆಯಿತಾ. ಈ ಪ್ರೈಸನ್ಸಿಗೆ ನಿಮ್ಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಕೂಡ ಆರಾಮಾಗಿ ಸಿಗುತ್ತೆ. 5G ಪ್ರೋಸರ್ಗಳು ಕೂಡ ಸಿಗುತ್ತೆ. ಸೊ ಇದು ಕೂಡ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೋಸರು. ನನಗೆ ಅನ್ನಿಸ್ದಾಗ ಇದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿರೋದ್ರಿಂದ ಒಂದು ಒಳ್ಳೆ ಡೀಸೆಂಟ್ ಪ್ರೋಸರ್ನ ಹಾಕಿದ್ದಾರೆ. ಇನ್ನೂ ಒಳ್ಳೆ ಪ್ರೋಸರ್ ನೀಡ್ಬೋದಾಗಿತ್ತು ಅಂತ ನನಗಂತೂ ಅನಿಸುತ್ತೆ. ಇಲ್ಲ G95 ಕೂಡ ಆರಾಮಾಗಿ ಪ್ರತಿಯೊಂದು ಗೇಮನ್ನು ನೀವು ಆಲ್ಮೋಸ್ಟ್ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ನನಗಂತೂ ಅನಿಸುತ್ತೆ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ನ
ಕ್ಯಾಮ್ರಾ ಫೀಚರು, ಕ್ಯಾಮ್ರಾ ಸೆಂಟ್ರಿಕ್ ಫೋನು, ಕ್ಯಾಮ್ರಾ ಬಗ್ಗೆ ಮಾತನಾಡಲೇಬೇಕು. ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ 64 ಮೆಗಾ ಪಿಕ್ಸೆಲ್ನ ಮೈನ್ ಸೆನ್ಸರ್ ಇದಾಗಿದೆ. ಇದು ಡೇ ಲೈಟ್ ಮತ್ತು ಲೋ ಲೈಟ್ ಎರಡರಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಇದು ತೆಗೆಯುವಂಥ ಫೋಟೋ ಕಲರ್ ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗಿದೆ ಅಂತ ಅನ್ನಿಸ್ತು. ಅದನ್ನು ಬೇಕಾದ್ರೆ ನೀವು ಆಫ್ ಕೂಡ ಮಾಡ್ಕೊಬೋದಾಯ್ತು, ಅದೇ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ ಮತ್ತು ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ತೆಗೆಯುವಂಥ ವೀಡಿಯೋ ಒಂದು ಲೆವೆಲಿಗೆ ಡಿಜಿಟಲ್ ಆಗಿ ಸ್ಟೆಬಿಲೈಸ್ ಮಾಡುತ್ತೆ ಆಯಿತಾ. ಸೊ ಅದು ಕೂಡ 4K ರೆಕಾರ್ಡ್ ಮಾಡುತ್ತೆ. ಅದು ಕೂಡ ನನಗೆ ಒಂದು ಲೆವೆಲ್ಗೆ ಇಷ್ಟ ಆದ ಸ್ಯಾಂಪಲ್ಸ್ನೆಲ್ಲ ತೋರಿಸ್ತಾ ಇದ್ದೀನಿ ಆಯಿತಾ. ಬಟ್ ಕ್ಯಾಮ್ರಾ ವೈಸ್ ನನಗಂತೂ ಈ ಒಂದು ಫೋನ್ ಇಂಪ್ರೆಸ್ ಮಾಡ್ತು, ಚೆನ್ನಾಗಿದೆ ಅಂತ ಪರ್ಸನಲಿ ನನಗಂತೂ ಅನ್ನಿಸ್ತು. ಸೊ ನಿಮಗೆ ಇದ್ರ ಬಗ್ಗೆ ಅನಿಸಿಕೆ ಕಾಮೆಂಟ್ ತಿಳಿಸ್ಬೋದು. ರೇರ್ ಕ್ಯಾಮ್ರಾ ಮೈನ್ ಸೆನ್ಸರ್ ನನಗೆ ಚೆನ್ನಾಗಿದೆ, ಬೊಕೆ ಎಫೆಕ್ಟ್ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿ ಬರುತ್ತೆ. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇರುವಂಥದ್ದು ಆಯಿತಾ, ಮಾಡೋ ಕೆಲಸ ಇಲ್ಲದೆ ಹಾಕಿದರೆ. ಒಂದು 2 ಮೆಗಾ ಪಿಕ್ಸೆಲ್ ಎಂದು ಮ್ಯಾಕ್ರೋ ಲೆನ್ಸು, ಸೊ ಪರವಾಗಿಲ್ಲ ಅಂತಿನೋದು, ಬಟ್ ನೀಡೋ ಅವಶ್ಯಕತೆ ಇರಲಿಲ್ಲ. ಮತ್ತು ಇನ್ನೊಂದು 2 ಮೆಗಾ ಪಿಕ್ಸೆಲ್ ಎಂದು ಡೆಪ್ ಸೆನ್ಸರ್ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಸೊ ರೇರ್ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ ಅಂತೀನಿ, ಪರವಾಗಿಲ್ಲ. ವೀಡಿಯೋ ಅದೇ ಹೇಳಿದ್ನಲ್ಲ 4K ರೆಕಾರ್ಡ್ ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ. ಆ ಫೋಟೋಸ್ ನಂಬರ್ ತೋರಿಸ್ತಾ ಇದ್ದೀನಿ. ನನಗಂತೂ ಇಂಪ್ರೆಸ್ ಮಾಡ್ತು, ನಾನಂತೂ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅದರಲ್ಲಿ. ಸೊ ನನಗೆ ಅದು ಇಷ್ಟ ಆಯಿತು. ಸೊ ಕ್ಲಾರಿಟಿ ಒಂದು ಲೆವೆಲ್ಗೆ ಪರವಾಗಿಲ್ಲ, ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಫ್ರಂಟ್ ಕ್ಯಾಮ್ರಾದಲ್ಲಿ. ಸೊ 16 MP ಸೂಪರ್ ಅಂತೀನಿ. ಮತ್ತು ಈ ಒಂದು ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ನೀಡಬೇಕಾಗಿತ್ತು ಅಂತ ಅನ್ಕೋತೀನಿ ಆಯಿತಾ. ಸೊ ಓವರಾಲ್ ಕ್ಯಾಮ್ರಾ ನನಗೆ ಈ ಒಂದು ಪ್ರೈಸ್ನಿಗೆ ಬೆಲೆಗೆ ತಕ್ಕಂಗಿರುವಂಥದ್ದು ಅಂತ ಅನ್ನಿಸ್ತು ನನಗೇನೋ ಇಷ್ಟ ಆಯಿತು, ಪರವಾಗಿಲ್ಲ, ಕ್ಯಾಮ್ರಾ ಚೆನ್ನಾಗಿದೆ. ಇನ್ನು ಇದಾದ ನಂತರ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಆಗಲೇ ನನಗೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಒಂದು ಲೆವೆಲ್ಗೆ ಫಾಸ್ಟಾಗೇನೋ ಇದು ಅನ್ಲಾಕನ್ನು ಮಾಡುತ್ತೆ. ಇನ್ ಡಿಸ್ಪ್ಲೇ ಆದರೆ ಡಬಲ್ ಟಚ್ ಮಾಡಿ ನಾವು ಅನ್ಲಾಕನ್ನು ಮಾಡಬೇಕು, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಸ್ಪೀಡ್ ಆಗಿದೆ ತುಂಬ. ಸೊ ಒಂದು ಒಳ್ಳೆ ವಿಷಯ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ, ತುಂಬ ಫಾಸ್ಟ್ ಆಗಿದೆ. ಪಟ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಅನ್ಲಾಕ್ ಆಗಿಬಿಡುತ್ತೆ. ಸೊ ಒಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಬೇಜಾರಾಗುವಂಥ ವಿಷಯ, ಒಂದು ಫೋನಲ್ಲಿ 4000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಏನಕ್ಕೆ ಅಂತಂದರೆ ತುಂಬ ಸ್ಲಿಮ್ ಆಗಿದೆ, ಅದರಿಂದ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಹಾಕೋದಕ್ಕಾಗಿದೆ. 4000 ಅಂತಂದರೆ ಒಂದು ಲೆವೆಲಿಗೆ ಕಡಿಮೆನೇ. ಇತ್ತೀಚಿನ ದಿನಗಳಲ್ಲಿ 6-7 ತನಕ ಸಿಗುತ್ತೆ ನಿಮಗೆ. ಬಟ್ ಅದು ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ ಈ ಒಂದು ಫೋನ್ ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಬಟ್ ಸ್ಟಿಲ್ ಸ್ವಲ್ಪ ಬ್ಯಾಟ್ರಿ ದೊಡ್ಡದಾಗಿ ನೀಡಬೇಕಾಗಿತ್ತು ಅಂತ ಅನ್ಕೋತೀನಿ. ಇನ್ನು ಈ ಒಂದು ಫೋನ್ಲಿರುವಂಥದ್ದು ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜ್ವರ ಕೇಳುತ್ತೆ ಒಂದು ಲೆವೆಲ್ಗೆ. ಸ್ಟೀರಿಯೋ ಸ್ಪೀಕರ್ ನೀಡ್ಬೋದಾಗಿತ್ತು ಅಂತ ಅನ್ಸುತ್ತೆ ನನಗೆ. ಜೊತೆಗೆ ಈ ಒಂದು ಫೋನ್ಲಿರುವಂಥದ್ದು ಆಂಡ್ರಾಯ್ಡ್ 11 ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ ವಾಯ್ಸ್ ಇರುವಂಥದ್ದು ಆಯಿತಾ. ತುಂಬ ಸ್ಮೂತ್ ಆಗಿದೆ. ಒಂದು ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ವಿವೋದವರು ಈ ಒಂದು ಫನ್ ಟಚ್ ವಾಯ್ಸಲ್ಲಿ ನೀಡ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಪ್ರತಿಯೊಂದು ಸೆನ್ಸರ್ಸ್ನ ಕೂಡ ಹಾಕಿದ್ದಾರೆ. ಸೊ ಏನೂ ಮಿಸ್ ಮಾಡಿಲ್ಲ. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಫೋನನ್ನು ಈ ಒಂದು ಪ್ರೈಸ್ ರೇಂಜ್ಗೆ 19-20 ಸಾವಿರ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದು ಅಂತ ನಾನು ಅಂತೀನಿ. ಈ ಒಂದು ಫೋನಲ್ಲಿ ಕೆಲವೊಂದು ಫೀಚರ್ಸ್ ಚೆನ್ನಾಗಿದೆ, ಕೆಲವೊಂದು ಬೇರೆ ಫೋನ್ಗಳು ಇದಕ್ಕಿಂತ ಚೆನ್ನಾಗಿರುವಂಥ ಫೀಚರ್ ನನಗೆ ಸಿಗುತ್ತೆ ಅಂತ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಡಿಸ್ಪ್ಲೇ ಚೆನ್ನಾಗಿದೆ, ಒಂದು ರಿಫ್ರೆಶ್ ರೇಟ್ ಸ್ವಲ್ಪ ಜಾಸ್ತಿ ಇಡಬೇಕಾಗಿತ್ತು. ಮತ್ತು ಸ್ಟೋರೇಜ್ ಪರವಾಗಿಲ್ಲ, ಮತ್ತು ಪ್ರೊಸೆಸರ್ ಓಕೆ, ಬಟ್ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸಿಗುತ್ತೆ. ಕ್ಯಾಮ್ರಾ ಚೆನ್ನಾಗಿದೆ, ಸೆಕ್ಯೂರಿಟಿ ಚೆನ್ನಾಗಿದೆ, ಆಮೇಲೆ ಡಿಸೈನ್ ಅಂತೂ ಸೂಪರ್ ಆಗಿದೆ. ಡಿಸೈನ್ ಹಂಗನಿಸ್ದಂಗೆ ಟಾಪ್ ನಾಚು, ಒಂದು ಒಳ್ಳೆ ಡಿಸೈನ್ ಹೊಂದಿರುವಂಥ ಫೋನ್. ಹಂಗನಿಸ್ದಂಗೆ ಈ ಪ್ರೈಸಲ್ಲಿ ಒನ್ ಆಫ್ ದ ಬೆಸ್ಟ್ ಡಿಸೈನ್ ಹೊಂದಿರುವಂಥ ಫೋನ್ ಅಂತ ಅನ್ನಿಸ್ತದೆ ನನಗೆ. ಸೊ ಕೆಲವೊಂದು ನಿಮ್ಗೆ ಆಪ್ಷನ್ ನೋಡ್ಕೊಳ್ಳಿ. ನಿಮಗೆ ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ ಇದು ಚೆನ್ನಾಗಿದೆ, ಸೂಪರ್ ಆಗಿದೆ. G95 ಕೂಡ ಇದಕ್ಕಿಂತ ಚೆನ್ನಾಗಿರುವಂಥದ್ದು ಸಿಗುತ್ತೆ. ಆಲ್ಮೋಸ್ಟ್ ಇದೇ ಯೂಶಲಿ ಪ್ರೈಸಲ್ಲಿ ಮೋಸ್ಟ್ 90% ಆಫ್ ದ ಫೋನ್ಗಳು ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸನ್ನು ನೀಡುವಂಥ ಫೋನ್ಗಳು ಸಿಗುತ್ತೆ. ಒಂದು 5G ಫೋನು ನಿಮ್ಮ ಆಪ್ಷನ್ ಅದು. ಸೊ ಅದನ್ನು ಬಿಟ್ಟರೆ ಡಿಸ್ಪ್ಲೇ ಚೆನ್ನಾಗಿದೆ, ರೆಸೊಲ್ಯೂಷನ್ ಬೇಕಾಗಬೇಡ ಯೋಚನೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ಸ್ಟೋರೇಜ್ ಪರವಾಗಿಲ್ಲ, ಮತ್ತು ಕ್ಯಾಮ್ರಾ ಅಂತೂ ಸೂಪರ್ ಆಗಿದೆ. ಇದರಲ್ಲಿ ಸೆಕ್ಯೂರಿಟಿ ಚೆನ್ನಾಗಿದೆ, ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ನಿಮಗೆ ಯಾವ ಆಪ್ಷನ್ ಬೇಕು ಅದನ್ನು ನೋಡಿಕೊಂಡು ಈ ಫೋನ್ ಆಪ್ಷನ್ ಇಟ್ಕೊಬೋದಾ ತೊಗೊಬೋದಾ ಅಂತ ಯೋಚನೆ ಮಾಡ್ಕೊಳ್ಳಿ. ನನಗೆ ಅನಿಸ್ತಂಗೆ 20 ಸಾವಿರ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಕೋತೀನಿ. ಸ್ವಲ್ಪ ಕಡಿಮೆ ಆಗಿದ್ದರೆ ಒಂದು ಕಾಂಪಿಟೇಟಿವ್ ಆಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಒಂದು ರೀತಿ ನೋಡೋದಕ್ಕೆ ಹೋದರೆ ಕ್ಯಾಮ್ರಾ ಅದು ಇದು ಎಲ್ಲ ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಅದು ಇದು ಮೇಲ್ಕೆ ಕೆಳಕ್ಕೆ ಆಗಿಬಿಡುತ್ತೆ. ಸೊ ಓಕೆ ಅಂತ ಒಂದು ಆಪ್ಷನ್ ಇಟ್ಕೊಬೋದು, ಬಟ್ ಸ್ಟಿಲ್ ಬೇರೆ ಆಪ್ಷನ್ಗಳು ಕೂಡ ಇದ್ದಾವೆ ಈ ಪ್ರೈಸಲ್ಲಿ. ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋಲಿ.